Hi students, very good morning. So previous classಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ಫೈನಲ್ ಅಕೌಂಟ್ಸ್. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಿಮಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಲ್ವಾ ಫೈನಲ್ ಅಕೌಂಟ್ಸ್. ಸೊ ದ ಕ್ಲಾಸಿಫಿಕೇಶನ್ ಆಫ್ ಫೈನಲ್ ಅಕೌಂಟ್ಸ್ ದೇರ್ ಆರ್ ತ್ರೀ. ಫಸ್ಟ್ ಒನ್ ಟ್ರೇಡಿಂಗ್ ಆ್ಯಂಡ್ P&L ಆ್ಯಂಡ್ ಲಾಸ್ಟ್ ಒನ್ ಇಸ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ ಎಲ್ಲಾನು. ಸೊ ಮತ್ತು ಟ್ರೇಡಿಂಗ್ ಅಕೌಂಟ್, ವಾಟ್ ಮೀನ್ ಬೈ ಟ್ರೇಡಿಂಗ್ ಅಕೌಂಟ್ ನೋಡಿದ್ವಿ. ಏನು ಟ್ರೇಡಿಂಗ್ ಅಕೌಂಟ್ ಅಂದರೆ ಟು ರೆಕಾರ್ಡ್ ದ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್. ಏನು ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಬೈಯಿಂಗ್ ಆ್ಯಂಡ್ ಸೇಲಿಂಗ್. ದಿಸ್ ಇಸ್ ದ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ನ ರೆಕಾರ್ಡ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ ಅಂತ ನೋಡಿದ್ವಿ. ಮತ್ತು ಇನ್ನೊಂದು ಹೇಳಿದ್ವಿ ನಿಮಗೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಟ್ರೇಡಿಂಗ್ ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನ P&L ಅಕೌಂಟಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಮತ್ತು ಇನ್ನೂ ಒಂದು ಮೀನಿಂಗ್ ಹೇಳಿದೆ ನಿಮಗೆ, ವಾಟ್ ಮೀನ್ ಟ್ರೇಡಿಂಗ್ ಅಕೌಂಟ್? ಟು ಫೈಂಡ್ ಔಟ್, ಸಿಂಪಲ್ ಮೀನಿಂಗ್, ಟು ಫೈಂಡ್ ಔಟ್ ಏನು ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. It is prepared to the find out gross profit or gross loss. The gross profit or gross loss transfer to profit and loss account. So ನಾವು ಏನಕ್ಕೆ ಫೈಂಡ್ ಔಟ್ ಮಾಡ್ತೀವಿ? ಸೊ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೇಡಿಂಗ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಇದು ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಬರುತ್ತೆ, ಅದನ್ನು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಸೊ ವಿಲ್ ಟ್ರಾನ್ಸ್ಫರ್ ಟು P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆನಾ? ನೆಕ್ಸ್ಟ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸಾರಿ, ಕೆಲವು ಡೌಟ್ ಇದೆ. ಸೊ ಆಲ್ರೆಡಿ ಇಲ್ಲಿ ನಿಮ್ಗೆ ಸೆಂಡ್ ಮಾಡಿದ್ದಾನು ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಗ್ರಾಸ್ ಲಾಸ್. ಗ್ರಾಸ್ ಪ್ರಾಫಿಟ್, ಕ್ರೆಡಿಟ್ ಸೈಡ್ ಆಫ್ ದ ಡಿಕ್ರೀಸಿಂಗ್ ಅಕೌಂಟ್ ಈಸ್ ಮೋರ್ ದ್ಯಾನ್ ದ ಡೆಬಿಟ್ ಸೈಡ್ ಈಸ್ ಕಾಲ್ಡ್ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಲಾಸ್ಗೆ ಡೆಬಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್ ಈಸ್ ಮೋರ್ ದ್ಯಾನ್ ದ ಕ್ರೆಡಿಟ್ ಸೈಡ್ ಈಸ್ ಕಾಲ್ಡ್ ಗ್ರಾಸ್ ಲಾಸ್. ಸೊ ಮೀನಿಂಗ್ ಅರ್ಥ ಆಗಿಲ್ಲ ಅನ್ಕೊಂತಿಲ್ಲ ಅವ್ರಿಗೂ. ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಇದು ಟ್ರೇಡಿಂಗ್ ಅಕೌಂಟ್. ಮಾಡಿದ್ದೀರಾ. ಸೊ ಫಾರ್ಮೇಟ್ ಬಂದು ಪರ್ಟಿಕ್ಯುಲರ್ಸ್ ಅಮೌಂಟ್ ಇದೆ, ಇಷ್ಟೇ ಫಾರ್ಮೇಟ್. ಡೆಬಿಟ್, ಕ್ರೆಡಿಟ್. ಸೊ ಫಾರ್ಮೇಟ್ ಇಷ್ಟೇ, ಡೇಟ್ ಏನು ಬರೋದಿಲ್ಲ. ಸೊ ಇದೇನಿದು ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಇದು ಫಾರ್ಮೇಟ್ ಅಂದ್ಕೊಳ್ಳಿ. ಓಕೆನಾ? ಸೊ ಇದು ಫಾರ್ಮೇಟ್ ಇದು. ಸೊ ಎಲ್ಲ ನೀವು ಐಟಮ್ಸ್ ಇಲ್ಲಿ ಏನು ಬರುತ್ತೆ? ಟು ಅಂತ ಸ್ಟಾರ್ಟ್ ಆಗುತ್ತೆ, ಕ್ರೆಡಿಟ್ ಸೈಡ್ ಬೈ ಇಂದ ಸ್ಟಾರ್ಟ್ ಆಗುತ್ತಲ್ವಾ? ಸೊ ಏನೋ ಒಂದು ಐಟಮ್ಸ್ ಬರ್ದಿದ್ದೀರಾ. ಸೊ ಏನೋ ಒಂದು ಗ್ರ್ಯಾಂಡ್ ಟೋಟಲ್. ಸೊ ಆಲ್ರೆಡಿ ಎಲ್ಲರಿಗೂ ಕ್ಯಾರಿಡ್ ಡೌನ್ ಆ್ಯಂಡ್ ಬ್ರಾಡ್ ಡೌನ್ ಬರುತ್ತೆ. ಸೊ ಕ್ಲಾರಿಟಿ ಇದೆ ಎಲ್ಲರಿಗೂ. ಲೆಡ್ಜರ್ ಅಕೌಂಟಲ್ಲಿ ಆ ಸಿಂಗಲ್ ಕಾಲಮ್, ಡಬಲ್ ಕಾಲಮ್ ಎಲ್ಲದರಲ್ಲೂ ಮಾಡಿದ್ದೀರಾ, ಕ್ಯಾರಿಡ್ ಡೌನ್ ಆ್ಯಂಡ್ ಬ್ರಾಡ್ ಡೌನ್. ಫಾರ್ ಎಕ್ಸಾಂಪಲ್, ಈಗ ಡೆಬಿಟ್ ಸೈಡ್ ಹೈಯೆಸ್ಟ್ ಅಮೌಂಟ್ ಬಂದಿದೆ ಅಂದ್ಕೊಳ್ಳಿ. ಡೆಬಿಟ್ ಸೈಡ್ ಹೈಯೆಸ್ಟ್ ಅಮೌಂಟ್, ಕ್ರೆಡಿಟ್ ಸೈಡ್ ಸ್ಮಾಲ್ ಅಮೌಂಟ್, ಲೆಸ್ ದನ್ ಬಂದಿದೆ. ಸೊ ಅವಾಗ ಇಲ್ಲೇನಂತ ಬರೀತಾ ಇದ್ರಿ ನೀವು? ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೀತಾ ಇದ್ರಿ. ಕ್ಲಿಯರ್? ನೆನಪಿದೆ ಅಲ್ವಾ? ಸೊ ಈಗ ಏನು ಮಾಡಬೇಕು? ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೆಯಬಾರ್ದು, ಗ್ರಾಸ್ ಲಾಸ್ ಅಂತ ಮೆನ್ಷನ್ ಮಾಡಬೇಕು. ಕಾನ್ಸೆಪ್ಟ್ ಅರ್ಥ ಅಲ್ವಾ? ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ಕ್ಯಾರಿಡ್ ಡೌನ್ ಅಂತ ಬರೀತಾ ಇದ್ರಿ. ಸೊ ಅದು ರಿಪ್ಲೇಸ್ಮೆಂಟ್ ಇವಾಗ ಏನು ಬರೀಬೇಕು? ಗ್ರಾಸ್ ಲಾಸ್ ಅಂತ ಬರೀಬೇಕು. ಸೊ ಅದೇ ಈಗ ನಿಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂದರೆ ಏನು ಮಾಡ್ತಾಯಿದ್ರಿ? ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇದು ಕಡೆ ಬರ್ತಾಯಿದ್ರಿ. ಸೊ ಏನು ಬರೀಬೇಕು? ಟು ಗ್ರಾಸ್ ಪ್ರಾಫಿಟ್ ಅಂತ ಬರೀಬೇಕು. ಸೊ ಕಾನ್ಸೆಪ್ಟ್ ಬರ್ತಾಯ್ತಲ್ವಾ? ಸೊ ಡೆಬಿಟ್ ಸೈಡ್ ಹೈಯೆಸ್ಟ್ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ಗ್ರಾಸ್ ಲಾಸ್, ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂದರೆ ಗ್ರಾಸ್ ಪ್ರಾಫಿಟ್. GP ಆ್ಯಂಡ್ GL ಇದೇ ಮೀನಿಂಗ್ ಇಲ್ಲಿ. ಸೊ ಈಗ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಏನೇ ಬರಲಿ, ಸೊ ನೆಕ್ಸ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀರಲ್ವಾ, ನೆಕ್ಸ್ಟ್ ಅಕೌಂಟ್ ಅದು P&L ಅಕೌಂಟ್. ನೆಕ್ಸ್ಟ್ ಅಕೌಂಟ್ ಅದು P&L ಅಕೌಂಟ್ಗೆ. ಇಲ್ಲಿ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಏನೇ ಬಂದರೂ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ. ಸೊ ಟ್ರಾನ್ಸ್ಫರ್ ಮಾಡುವಾಗ ಇಂಟರ್ಚೇಂಜ್ ಆಗುತ್ತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಒನ್ ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ವ್ಯಾಲ್ಯೂನ ಟ್ರಾನ್ಸ್ಫರ್ ಮಾಡುವಾಗ ಇಂಟರ್ಚೇಂಜ್. ಆಲ್ರೆಡಿ ನೀವು ಇಲ್ಲಿ ಕ್ಯಾರಿ ಡೌನ್ ಬಂದಾಗ ಏನು ಮಾಡ್ತಾಯಿದ್ರಿ? ನೆಕ್ಸ್ಟ್ ಬ್ರಾಡ್ ಡೌನ್ ಮಾಡ್ತಾಯಿದ್ರಿ. ಎಲ್ಲಿ ಮಾಡ್ತಾಯಿದ್ರಿ? ಇಂಟರ್ಚೇಂಜ್. ಇಲ್ಲಿ ಕ್ಯಾರಿ ಡೌನ್ ಬಂದರೆ ಬ್ರಾಡ್ ಡೌನಲ್ಲಿ ಸೊ ಕ್ರೆಡಿಟ್ ಸೈಡ್ ಇಂಟರ್ಚೇಂಜ್ ಮಾಡ್ತಾಯಿದ್ರಿ. ನೆನಪಿದೆಯಲ್ವಾ? ಸೊ ಇವಾಗಲೂ ಅಷ್ಟೇ ಇಂಟರ್ಚೇಂಜ್ ಮಾಡಬೇಕು. ಸೊ ಗ್ರಾಸ್ ಪ್ರಾಫಿಟ್ ಇಲ್ಲಿ ಬಂದರೆ ಡೆಬಿಟ್ ಸೈಡ್, ಈಗ ಎಲ್ಲಿ ಮಾಡಬೇಕು? ಬೈ ಗ್ರಾಸ್ ಪ್ರಾಫಿಟ್ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಗ್ರಾಸ್ ಲಾಸ್ ಬಂದರೆ ಇದು ಕಡೆ ಟು ಗ್ರಾಸ್ ಲಾಸ್ ಅಮೌಂಟ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಇಂಟರ್ಚೇಂಜ್ ಕಾನ್ಸೆಪ್ಟ್ ಅರ್ಥಾಗಿದೆ. ಸೇಮ್ ಕಾನ್ಸೆಪ್ಟ್ ಕ್ಯಾರಿಡ್ ಡೌನ್ ಬ್ರಾಡ್ ಡೌನ್ ಮಾಡ್ತಾ ಇದ್ರಲ್ವಾ? ಕ್ಯಾರಿಡ್ ಡೌನ್ ಬ್ರಾಡ್ ಡೌನ್ ಸೇಮ್ ಥಿಂಗ್. ಗ್ರಾಸ್ ಲಾಸ್, ಗ್ರಾಸ್ ಪ್ರಾಫಿಟ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ? ಸೊ ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ಒನ್
profit and loss account. It is a prepaid to record income and expenses of a trading concern in addition to indirect expenses for a given period. ಆಲ್ರೆಡಿ ನಿಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಪ್ರೀವಿಯಸ್ ಟ್ರೇಡಿಂಗ್ ಅಕೌಂಟ್ ಮಾಡಿದಾಗ ಹೇಳಿದ್ದೆ. ಡೈರೆಕ್ಟ್ ಎಕ್ಸ್ಪೆನ್ಸ್ ಬಂದು ಟ್ರೇಡಿಂಗ್ ಅಕೌಂಟ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಬಂದು P&L ಅಕೌಂಟ್. ಇಲ್ಲಿ ಏನು ಮಾಡ್ತೀವಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲಿ ರೆಕಾರ್ಡ್ ಮಾಡ್ತೀವಿ, ಟ್ರೇಡಿಂಗಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್, P&L ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಕಟ್ತೀವಿ. ಸೊ ಇಲ್ಲೇನು ಮಾಡ್ತೀವಿ, ಟ್ರೇಡಿಂಗ್ ಆ್ಯಕ್ಟಿವಿಟೀಸ್. ಟ್ರೇಡಿಂಗ್ ಅಕೌಂಟಲ್ಲಿ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಮೀನ್ಸ್ ಪರ್ಚೇಸ್ ಆ್ಯಂಡ್ ಸೆಲ್ಲಿಂಗ್ನ ಟ್ರೇಡಿಂಗ್ ಅಕೌಂಟಲ್ಲಿ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸು, ಬಟ್ ಏನು ರೆಕಾರ್ಡ್ ಮಾಡ್ತೀವಿ ಇಲ್ಲಿ ನೋಡಿ, ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್. ಏನು ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ನ ರೆಕಾರ್ಡ್ ಮಾಡ್ತೀವಿ. ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್, ರೆವಿನ್ಯೂ, ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಹೇಳಿದೆ ನಿಮಗೆ. ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ನೆನಪಿದೆಯಾ? ಸೇಮ್ ಕಾನ್ಸೆಪ್ಟ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. ಇನ್ಕಮ್ ಮೀನ್ಸ್ ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇವೆಲ್ಲನೂ. ಎಕ್ಸ್ಪೆನ್ಸಸ್ ಮೀನ್ಸ್ ರೆಂಟ್ ಪೇಯ್ಡ್, ಸ್ಯಾಲ್ರೀಸ್ ಪೇಯ್ಡ್. ಕಾನ್ಸೆಪ್ಟ್ ಆಗಿದೆಯಾ? ಅಡ್ವರ್ಟೈಸ್ಮೆಂಟ್, ಟೆಲಿಗ್ರಾಮ್ ಇವೆಲ್ಲ ಬರುತ್ತಲ್ಲ, ಇವೆಲ್ಲ ಎಕ್ಸ್ಪೆನ್ಸಸ್. ಇವೆಲ್ಲನೂ ಎಲ್ಲಿ ರೆಕಾರ್ಡ್ ಮಾಡ್ತೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಸೊ ಮೀನಿಂಗ್ ಇದೆ, ಇಟ್ ಈಸ್ ಪ್ರಿಪೇರ್ಡ್ ಟು ರೆಕಾರ್ಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ಎ ಟ್ರೇಡಿಂಗ್ ಕನ್ಸರ್ನ್ ಇನ್ ಅಡಿಷನ್ ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಫಾರ್ ಎ ಗಿವನ್ ಪೀರಿಯಡ್. ಸೊ ನೆಕ್ಸ್ಟ್, it is prepared to find out net profit or net loss transferred to balance sheet. Okay, simple. ಸೊ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಮಾಡೋದಲ್ವಾ, ಟ್ರೇಡಿಂಗ್ ಅಕೌಂಟ್ ಫೈಂಡ್ ಮಾಡಿದಾಗ ನಿಮ್ಗೇನು ಬಂತು, ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಕ್ಲಿಯರ್? ಸೊ ಅದೇ ರೀತಿ P&L ಅಕೌಂಟ್ ಮಾಡಿದಾಗ P&L ಅಕೌಂಟ್. ಸೊ ಇಲ್ಲಿ ಸೇಮ್ ಕಾನ್ಸೆಪ್ಟ್. ಸೊ ಇಲ್ಲಿ ಅಮೌಂಟ್ ಕಾಲಮ್, ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ಸೊ ಅದನ್ನೇನಂತೀವಿ, ನೆಟ್ ಲಾಸ್. ಏನದನ್ನು ನೆಟ್ ಲಾಸ್ ಅಂತ ಬರೀಬೇಕು. ಅದೇ ನಿಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂದರೆ ಅದನ್ನು ನೆಟ್ ಪ್ರಾಫಿಟ್ ಅಂತೀವಿ. ಸೇಮ್ ಕಾನ್ಸೆಪ್ಟ್. ಇಲ್ಲಿ ನೋಡಿ, ಇಲ್ಲಿ ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್, ಗ್ರಾಸ್ ಲಾಸ್, ನೆಟ್ ಲಾಸ್. ಟ್ರೇಡಿಂಗ್ ಅಕೌಂಟಲ್ಲಿ ಬರೋ ಬ್ಯಾಲೆನ್ಸ್ನ, ಸೊ ಏನು ಬರುತ್ತೆ ಬ್ಯಾಲೆನ್ಸ್, ಅದನ್ನು GP ಆರ್ GL ಅಂತೀವಿ. ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಅಂತೀವಿ. ಅದೇ ನಿಮಗೆ P&L ಅಕೌಂಟಲ್ಲಿ ಬಂದರೆ ಅದನ್ನು ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಅಂತೀವಿ. ಡಿಪೆಂಡ್ ಆನ್ ಅಮೌಂಟ್ ಮೇಲೆ ಬೇಸ್ ಆಗಿರುತ್ತೆ. ನೋಡಿ, ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಕಡಿಮೆ ಬಂದರೆ ನೆಟ್ ಲಾಸ್. ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಕಡಿಮೆ ಬಂದರೆ ನೆಟ್ ಪ್ರಾಫಿಟ್. ಓಕೆ, ನೋಡಿ ಇಲ್ಲಿ ಟ್ರೇಡಿಂಗ್ ಅಕೌಂಟಲ್ಲಿ ಬಂದಿರೋದು ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರಿ, P&L ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದೆ. ಸೊ P&L ಅಕೌಂಟಲ್ಲಿ ನಿಮಗೆ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಬಂದಿದೆ. ಅದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ನೆಕ್ಸ್ಟ್ ಅಕೌಂಟ್ ಯಾವುದು, ಥರ್ಡ್ ಅಕೌಂಟ್. ಸೊ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಯಾವ್ದಾದ್ರು ಒಂದು ಬರುತ್ತೆ, ಅಲ್ಲಿ ಟ್ರಾನ್ಸ್ಫರ್ ಬ್ಯಾಲೆನ್ಸ್ ಶೀಟ್. ಸ್ಟೆಪ್ ಬೈ ಸ್ಟೆಪ್, ಟ್ರೇಡಿಂಗ್ ಅಕೌಂಟ್ ಫಸ್ಟ್, P&L ಸೆಕೆಂಡ್, ಥರ್ಡ್ ಬ್ಯಾಲೆನ್ಸ್ ಶೀಟ್. ಫಸ್ಟ್ ಅಕೌಂಟಲ್ಲಿ ಬರೋ ಬ್ಯಾಲೆನ್ಸ್ ಏನು ಮಾಡ್ತೀರಾ, P&Lಗೆ ಟ್ರಾನ್ಸ್ಫರ್ ಮಾಡ್ತೀರಾ. P&L ಬರೋ ಬ್ಯಾಲೆನ್ಸ್ ಅಮೌಂಟ್ನ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಸೇಮ್ ಅಮೌಂಟ್. ಸೊ ನೆಟ್ ಪ್ರಾಫಿಟ್. ಕ್ರೆಡಿಟ್ ಸೈಡ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈಸ್ ಮೋರ್ ದ್ಯಾನ್ ದ ಡೆಬಿಟ್ ಸೈಡ್ ಈಸ್ ಕಾಲ್ಡ್ ನೆಟ್ ಪ್ರಾಫಿಟ್. ಹೇಳ್ದೆ ಅಲ್ವಾ ನಿಮಗೆ? ಸೊ ಇಲ್ಲಿ ನೋಡಿ, ಲಾಸ್ಟ್ ಒನ್ ಬ್ಯಾಲೆನ್ಸ್ ಶೀಟ್. It is a statement of assets and liabilities of trading concern for a particular. It is a prepared to find out the financial position of the business. ಸೊ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಆಲ್ರೆಡಿ ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಮಾಡಿದಾಗೆಲ್ಲ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಇಂಟ್ರಡಕ್ಷನ್ ಕೊಡ್ತಾ ಇದ್ದೀನಿ. ಸೊ ಏನಕ್ಕೆ ಪ್ರಿಪೇರ್ ಮಾಡ್ತೀವಿ ಅಂತ, ಇಟ್ ಈಸ್ ಎ ಪ್ರಿಪೇರ್ಡ್ ಟು ಫೈಂಡ್ ಔಟ್ ದ ಫೈನಾನ್ಷಿಯಲ್ ಪೊಸಿಷನ್. ಬಿಸ್ನೆಸ್ ಕನ್ಸರ್ನ್ ಯಾವ ಪೊಸಿಷನಲ್ಲಿ ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಜಸ್ಟ್ ಯು ಪ್ರಿಪೇರ್ ಯುವರ್ ಬ್ಯಾಲೆನ್ಸ್ ಶೀಟ್. ಕಾನ್ಸೆಪ್ಟ್ ಬರ್ತೀಯಾ? ಸೊ ಇಲ್ಲಿಗೂ ಸಾಕು ಕ್ಲಾಸಿಗೆ. ಸೊ ಇವತ್ತು 3 ಅಕೌಂಟ್ಸ್ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ ನಿಮಗೆ. ಸೊ 3 ಅಕೌಂಟ್ಸು ಆಗಿದೆ ಈಗ. ಯಾವುದು, ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ 3 ಆಗಿದೆ. ಟ್ರೇಡಿಂಗ್ ಅಕೌಂಟಲ್ಲಿ ಏನು ಮಾಡ್ತೀವಿ, ಓನ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಟ್ರೇಡಿಂಗ್ ಅಕೌಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. P&L all direct expenses. We will record all direct expenses. In balance sheet, so we record assets and liabilities items. Okay na? Trading account alli indirect expense, trading account alli direct expenses. Trading account alli direct means selling and buying. P&L means indirect expenses, indirect.
ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ರೆಕಾರ್ಡ್ ಮಾಡ್ತೀವಿ. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಏನು ಬರುತ್ತೆ ನಿಮಗೆ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಬರುತ್ತೆ. ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಸೊ ಟ್ರೇಡಿಂಗ್ ಅಕೌಂಟಲ್ಲಿಂದ ಏನು ಮಾಡ್ತೀರಾ ಪಿ ಆ್ಯಂಡ್ ಎಲ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಪಿ ಆ್ಯಂಡ್ ಎಲ್ಲಿಂದ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ಇಲ್ಲಿ. ಸೊ ಓಕೆ ನೋಟ್ಸ್ ಏನು ಮಾಡ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್, ರೆವಿನ್ಯೂ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಕ್ಲಿಯರ್? ಈ 4 ಟಾಪಿಕ್ಸ್ ಇದೆ. ಸೊ ಈ 4 ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ಲಾಸ್ ಮಾಡ್ತೀನಿ, ಬಟ್ ನೋಟ್ಸ್ ಸೆಂಡ್ ಮಾಡಿರ್ತೀನಿ. ಸೊ ಕಾಪಿ ಮಾಡಿರಿ, ಓಕೆನಾ. ಸೊ ಕ್ಯಾಪಿಟಲ್ ರಿಸಿಪ್ಟ್ಸ್, ರೆವಿನ್ಯೂ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್, ಈ 4 ಟಾಪಿಕ್ಸ್ನ ಈಗ ನೋಟ್ಸ್ ಸೆಂಡ್ ಮಾಡ್ತೀನಿ, ಕಾಪಿ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಕ್ಲಾಸ್ ಬಿಗಿನ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್. ಸೊ ಇದಾದಮೇಲೆ ಸೊ ಕೆಲವೊಂದು ಅಡ್ಜಸ್ಟ್ಮೆಂಟ್ ಐಟಮ್ಸ್ ಇದೆ. ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಲ್ಲ ನಿಮ್ಗೆ ಗೊತ್ತು. ಅಸೆಟ್ಸ್, ಫಿಕ್ಸ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್. ವಾಟ್ ಡು ಮೀನ್ ಬೈ ಫಿಕ್ಸ್ ಅಸೆಟ್, ವಾಟ್ ಡು ಮೀನ್ ಕರೆಂಟ್ ಅಸೆಟ್ಸ್ ಆಲ್ರೆಡಿ ಫಸ್ಟ್ ಚಾಪ್ಟರ್ ನೋಡಿದ್ದೀರಾ, ರಿವಿಷನ್ ಕ್ಲಾಸ್ ಆಗಿದೆ. ಮತ್ತು ಲಯಬಿಲಿಟೀಸ್, ಮತ್ತು ಫಿಕ್ಸ್ಡ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ನೆಕ್ಸ್ಟ್. ಸೊ ಈ ಅಡ್ಜಸ್ಟ್ಮೆಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದೆ ಅಡ್ಜಸ್ಟ್ಮೆಂಟ್ಸ್ ಅಂತ. ಕ್ಲೋಸಿಂಗ್ ಸ್ಟಾಕ್ ಅಂದ್ರೇನು, ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ರಿಪೇರ್, ಪ್ರಿಪೇಯ್ಡ್ ಎಕ್ಸ್ಪೆನ್ಸಸ್, ಡಿಪ್ರಿಷಿಯೇಷನ್ ಇಂಪಾರ್ಟೆಂಟ್, ಅಪ್ರಿಷಿಯೇಷನ್ ಇವೆರಡು ಇಂಪಾರ್ಟೆಂಟ್. ವಾಟ್ ಯು ಮೀನ್ ಬೈ ಡಿಪ್ರಿಷಿಯೇಷನ್, ವಾಟ್ ಯು ಮೀನ್ ಬೈ ಅಪ್ರಿಷಿಯೇಷನ್. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನ್ಕಮ್ ಆ್ಯಂಡ್ ಬಟ್ ನಾಟ್ ರಿಸೀವ್ಡ್, ಬ್ಯಾಡ್ ಡೆಟ್ಸ್. ಸೊ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಇವೆಲ್ಲ. ಸೊ ಈಗ ಏನು ಮಾಡ್ತೀರಾ, ಈಗ ಟ್ರೇಡಿಂಗ್ ಅಕೌಂಟ್ ಕಾಪಿ ಆಗಿದೆಯಲ್ವಾ, ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕಾಪಿ ಮಾಡಿ, ಹಾಗೆ ಕ್ಯಾಪಿಟಲ್ ರೆವಿನ್ಯೂದು ನೋಟ್ಸ್ ಕಾಪಿ ಮಾಡಿ. ಓಕೆ ಸ್ಟೂಡೆಂಟ್ಸ್, ಬಾಯ್.